ತಮಿಳುನಾಡಿನಲ್ಲಿ ದಿಗ್ಗಜರನ್ನೇ ಮಕಾಡೆ ಮಲಗಿಸಿದ ವಿಜಯ್ ಮೊದಲ ಚುನಾವಣೆಯಲ್ಲಿ ಸಿಎಂ ಪಟ್ಟಕ್ಕೇರಿದ ದಳಪತಿ. ಡಿಎಂಕೆ ಎಐಡಿಎಂಕೆ ತಲಾ 5,000 ಕೋಟಿ ಖರ್ಚು. ಹಾಗಾದ್ರೆ ಚುನಾವಣೆಯಲ್ಲಿ ವಿಜಯ್ ಮಾಡಿದ ಖರ್ಚೆಷ್ಟು? ಸದ್ಯ ಇಡೀ ದೇಶವೇ ಯಾರಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂದ್ರೆ ಅದು ನಟ ವಿಜಯ್ ಅವರ ಬಗ್ಗೆ. ತಮಿಳುನಾಡಿನ ಸೂಪರ್ ಸ್ಟಾರ್ ನಟ ವಿಜಯ್ ಟಿವಿಕೆ ಪಕ್ಷದ ಮೂಲಕ ಮೊದಲ ಚುನಾವಣೆಯಲ್ಲೇ ಸಿಎಂ ಪಟ್ಟವನ್ನ ಅಲಂಕರಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ ವಿಜಯ್ ಫುಲ್ ಮಿಂಚಿದ್ದಾರೆ. ಎಲ್ಲ ಪಕ್ಷಗಳಿಗಿಂತ ವಿಜಯ್ ಹೆಚ್ಚಿನ ಸ್ಥಾನಗಳನ್ನ ಪಡೆದು ಸಿಎಂ ಪಟ್ಟವನ್ನ ಅಲಂಕರಿಸಿದ್ದಾರೆ. ಹಾಗಾದ್ರೆ ವಿಜಯ್ ಚುನಾವಣೆಗಾಗಿ ಎಷ್ಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ? ಆ ವಿಚಾರ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕದಲ್ಲೇ ತುಂಬಾ ಬಿಸಿ ಬಿಸಿಯಾದಂತಹ ವಿಷಯವಾಗಿ ಚರ್ಚೆ ಆಗ್ತಾ ಇದೆ. ಸಾಮಾನ್ಯವಾಗಿ ಚುನಾವಣೆ ಬಂದ್ರೆ ರಾಜಕಾರಣಿಗಳು ಎಷ್ಟು ಹಣ ಖಾಲಿ ಮಾಡ್ತಾರೆ ಎಂಬ ಪ್ರಶ್ನೆ ಎಲ್ರಿಗೂ ಕೂಡ ಉದ್ಭವ ಆಗುತ್ತೆ. ಯಾರು ಹೆಚ್ಚು ಹಂಚುತ್ತಾರೋ ಅವರೇ ಚುನಾವಣೆಯನ್ನ ಗೆಲ್ಲುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ. ಅದಕ್ಕಾಗಿಯೇ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಎಲ್ಲ ರಾಜಕಾರಣಿಗಳು ಕೂಡ ಅಲರ್ಟ್ ಆಗಿ ಬಿಡ್ತಾರೆ. ಅವರು ಹಣವನ್ನ ಸಂಗ್ರಹಿಸಿ ಚುನಾವಣೆಗೆ ಮುಂಬರುವಂತಹ ಚುನಾವಣೆಗೆ ಇಂತಿಷ್ಟು ಹಣವನ್ನ ಖರ್ಚು ಮಾಡಬೇಕಾಗಿ ಬರಬಹುದು ಅಂತ ಹೇಳಿ ಒಂದಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿರ್ತಾರೆ. ಅದೇ ರೀತಿ ತಮ್ಮ ಚುನಾವಣಾ ಪ್ರಚಾರದಿಂದ ಅವರು ಮತಕ್ಕಾಗಿ ಇಷ್ಟು ಲೆಕ್ಕ ಹಾಕುತ್ತಾರೆ ಮತ್ತು ಹೆಚ್ಚು ಹಣವನ್ನ ಹಂಚುತ್ತಾರೆ. ಯಾರು ಹೆಚ್ಚು ಹಣ ನೀಡುತ್ತಾರೋ ಅವರಿಗೆ ಮತ ಹಾಕಬೇಕು ಎಂಬ ಕಲ್ಪನೆಯೂ ಕೂಡ ಆ ರಾಜಕಾರಣಿಗಳಲ್ಲಿದೆ. ಅಂತಹ ಸಂದರ್ಭದಲ್ಲಿ ಈಗ ತಮಿಳುನಾಡು ಚುನಾವಣೆಯಲ್ಲಿ ಯಾವ ಪಕ್ಷ ಎಷ್ಟು ಕೋಟಿ ಹಣವನ್ನ ಖರ್ಚು ಮಾಡಿದೆ, ಜೊತೆಗೆ ವಿಜಯ್ ಎಷ್ಟು ಕೋಟಿಯನ್ನ ಖರ್ಚು ಮಾಡಿದ್ರು ಅನ್ನೋದನ್ನ ನೋಡಿದರೆ ಕೆಲವೊಂದಷ್ಟು ಮಾಹಿತಿಗಳ ಪ್ರಕಾರ ಡಿಎಂಕೆ ಪಕ್ಷವು ತಮಿಳುನಾಡು ಚುನಾವಣೆಯಲ್ಲಿ ಸುಮಾರು 5,000 ಕೋಟಿ ಖರ್ಚು ಮಾಡಿದೆ ಅಂತ ಹೇಳಿ ಒಂದಷ್ಟು ವರದಿ ಕೂಡ ಆಗಿರುವಂಥದ್ದು. ಇಷ್ಟೇ ಅಲ್ಲ, ಎಐಡಿಎಂಕೆ ಕೂಡ ಸುಮಾರು 5,000 ಕೋಟಿ ಹಣವನ್ನ ಖರ್ಚು ಮಾಡಿರಬಹುದು ಅಂತೇಳಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ನಡೆದಿರುವಂತಹದ್ದು. ರಾಜ್ಯದ ಬಹುತೇಕ ಪ್ರತಿಯೊಬ್ಬ ಮತದಾರರಿಗೂ ಅಂದ್ರೆ ತಮಿಳುನಾಡಿನ ಬಹುತೇಕ ಎಲ್ಲಾ ಮತದಾರರಿಗೂ ತಲಾ 1,100,000 ರೂಪಾಯಿ ಹಣವನ್ನ ಈ ಎರಡೂ ಪಕ್ಷದವರು ಕೊಟ್ಟಿದ್ದಾರೆ ಅನ್ನೋ ಒಂದಷ್ಟು ವರದಿ ಕೂಡ ಆಗಿದೆ. ಜೊತೆಗೆ ಉನ್ನತ ಸ್ಥಾನಕ್ಕೆ ಹೇರುತ್ತಿರುವ ವಿಜಯ್ ಬಗ್ಗೆ ಏನು, ಅವರು ತಮ್ಮ ಮತದಾರರಿಗೆ ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ, ಹೀಗಂತ ಅಲ್ಲಿನ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳಲ್ಲೂ ಕೂಡ ಹೇಳಲಾಗ್ತಾ ಇದೆ. ಇತರ ಎರಡೂ ಪಕ್ಷಗಳು ವಿತರಿಸಿದ ಹಣವನ್ನ ತೆಗೆದುಕೊಳ್ಳುವಂತಹ ಮೂಲಕ ಹೆಚ್ಚಿನ ಜನರು ವಿಜಯ್ಗೆ ಮತ ಚಲಾಯಿಸಿದ್ದಾರೆ. ಇದು ಕೂಡ ಈ ವಿಚಾರವು ಕೂಡ ಅಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಅಂದ್ರೆ ಎರಡೂ ಪಕ್ಷದವರು ಕೂಡ ಡಿಎಂಕೆ ಆಗಿರ್ಬೋದು ಎಐಡಿಎಂಕೆ ಆಗಿರ್ಬೋದು, ಈ ಎರಡೂ ಪಕ್ಷಗಳು ಸುಮಾರು 5,000 to 6,000 ಕೋಟಿಯನ್ನ ಖರ್ಚು ಮಾಡಿದ್ದಾರೆ. ಒಬ್ಬೊಬ್ಬ ಮತದಾರರು ಕೂಡ 1,000 ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ವಿಜಯ್ 1 ರೂಪಾಯಿನೂ ಕೂಡ ಖರ್ಚು ಮಾಡಿಲ್ಲ ಅನ್ನುವಷ್ಟು ಚರ್ಚೆ ಕೂಡ ಆಗ್ತಿರುವುದು. ವಿಜಯ್ಗೆ ನಾಯಕನಾಗಿ ಸಹಜವಾಗಿ ಒಂದಷ್ಟು ಕ್ರೇಜ್ ಕೂಡ ಇದೆ. ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂತಹ ಸೆಲೆಬ್ರಿಟಿಗಳಿಗೆ ಅಥವಾ ನಟ ನಟಿಯರಿಗೆ ಒಂದಷ್ಟು ಕ್ರೇಜ್ ಕೂಡ ಇರುತ್ತೆ. ಆ ಸೆಲೆಬ್ರಿಟಿ ಏನಾದ್ರೂ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳೇ ಒಂದಷ್ಟು ಓಡಾಡ್ಕೊಂಡು ಕೆಲಸ ಮಾಡ್ಬಿಡ್ತಾರೆ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ನಟ ವಿಜಯ್ಗೆ ಅಷ್ಟೇ ಒಂದು ಕ್ರೇಜ್ ಕೂಡ ಇತ್ತು. ಈ ಕ್ರೇಜು ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಯುವಕರಲ್ಲಿ ಪ್ರಬಲವಾಗಿತ್ತು. ಈ ಕ್ರೇಜ್ ಮತಗಳಾಗಿ ಪರಿವರ್ತನೆಗೊಂಡಿದೆ ಹೀಗಂತ ಕೂಡ ಚರ್ಚೆ ಆಗ್ತಿದೆ. ಇದಲ್ಲದೆ ಕ್ರಿಶ್ಚಿಯನ್ನರು ಮತ್ತು ದಲಿತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯ್ಗೆ ಮತ ಹಾಕಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಗುಂಪುಗಳಲ್ಲಿ ಹೆಚ್ಚಿನ ಕ್ರೇಜ್ ಇರುವುದರಿಂದ ವಿಜಯ್ ಫಲಿತಾಂಶಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಎಂಬ ವರದಿಗಳು ಕೂಡ ಆಗಿರುವಂಥದ್ದು. ಅಂದ್ರೆ ದಲಿತರು, ಕ್ರಿಶ್ಚಿಯನ್ರು, ಜೊತೆಗೆ ಅವರ ಅಭಿಮಾನಿಗಳು
ಇವರೆಲ್ಲರೂ ಕೂಡ ವಿಜಯ್ನ ಕೈ ಹಿಡಿದಿದ್ದಾರೆ, ವಿಜಯ್ಗೆ ಮತವನ್ನ ಹಾಕಿದ್ದಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಆಗ್ತಿರೋದು. ವಿಜಯ್ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಅಂಶ ಏನಪ್ಪಾ ಅಂತಂದ್ರೆ, ವಿಜಯ್ ಅವರು ಒಂದು ಸ್ವಚ್ಛ ರಾಜಕೀಯದ ಇಮೇಜ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಂಥವ್ರು. ಅಂದ್ರೆ ಈಗ ದುಡ್ಡು ಕೊಟ್ರೆ ಮತ್ತೆ ಅವ್ರು ವಿಜಯ್ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಅಂಶ ಏನಪ್ಪಾ ಅಂತಂತಂದ್ರೆ, ಅವರು ಒಂದು ಸ್ವಚ್ಛ ರಾಜಕೀಯದ ಇಮೇಜ್ ಅನ್ನ ಸೃಷ್ಟಿ ಮಾಡಲು ಹೊರಟಿದ್ರು. ರಾಜಕೀಯದಲ್ಲಿ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಲು ಮತ್ತು ಚುನಾವಣೆಗಳನ್ನ ಗೆಲ್ಲಲು ಹಣವನ್ನ ವಿತರಿಸುವ ಅಗತ್ಯವಿಲ್ಲ ಎಂಬ ಸಂದೇಶವನ್ನ ವಿಜಯ್ ಅವರು ಜನರಿಗೆ ಕೊಟ್ಟಿದ್ರು. ಇದಲ್ಲದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ಅಂದ್ರೆ ಪಾರದರ್ಶಕವಾಗಿ ಮತ್ತು ನಕಲಿ ಮತಗಳಿಂದ ಮುಕ್ತವಾಗಿರಲು ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂತಹ ಒಂದು ನಿರ್ಧಾರವೂ ಕೂಡ ವಿಜಯ್ಗೆ ಪ್ಲಸ್ ಆಗಿತ್ತು. ಜೊತೆಗೆ ಡಿಎಂಕೆ ಮತ್ತು ಎಐಡಿಎಂಕೆ ಅಂತಹ ಪಕ್ಷಗಳು ಭಾರಿ ಪ್ರಮಾಣದಲ್ಲಿ ಹಣವನ್ನ ಖರ್ಚು ಮಾಡುತ್ತಿವೆ ಎಂಬ ಪ್ರಚಾರದ ನಡುವೆಯೂ ವಿಜಯ್ ಹಣಕ್ಕಿಂತ ಹೆಚ್ಚಾಗಿ ಜನರ ವಿಶ್ವಾಸ ಬಹಳ ಮುಖ್ಯ ಅಂತೇಳಿ ಅರ್ಥಕೊಂಡಿದ್ರು. ಅದನ್ನೇ ಅವರು ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ರು. ಇದು ಎಲ್ಲ ಒಂದ್ ಕಡೆ ಅವರಿಗೆ ಒಂದಷ್ಟು ಬಲ ಕೂಡ ನೀಡಿತ್ತು. ಅಂದ್ರೆ ವಿಜಯ್ ಅವರು ಯಾವ ರೀತಿಯಾಗಿ ಅಲ್ಲಿ ವರ್ಕೌಟ್ ಮಾಡಿದ್ರು ಅಂತಂತಂದ್ರೆ, ಪ್ರತಿಯೊಬ್ರು ಕೂಡ ಆಶ್ಚರ್ಯಪಟ್ರು. ಸಿನಿಮಾ ಮಾಡಿದಾರೆ ಅಷ್ಟೇ, ಅಂದ್ರೆ ಸಿನಿಮಾ ನಟ ನಟಿಯರಿಗೆ ಕೇವಲ ಅವರು ಬಂದಂತಹ ಸಂದರ್ಭದಲ್ಲಿ ಜನ ಸೇರೋದು ಸಾಮಾನ್ಯ. ಆದ್ರೆ ಚುನಾವಣೆನೇ ಬೇರೆ. ಚುನಾವಣೆಯಲ್ಲಿ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಓಟನ್ನ ಹಾಕ್ತಾರೆ ನಮ್ಮ ಜನ ಅಂತಂತೇಳಿ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಆಗಿತ್ತು. ಆದ್ರೆ ಈ ಒಂದು ಚುನಾವಣೆಯಲ್ಲಿ ಅದೆಲ್ಲವನ್ನೂ ಕೂಡ ಮತದಾರರು ಉಲ್ಟಾ ಮಾಡಿರುವಂಥದ್ದು. ಯಾರು ದುಡ್ಡು ಕೊಡ್ತಾರೋ ಬಿಜೆಪಿ ಅವರು ಕೊಡ್ಲಿ, ಕಾಂಗ್ರೆಸ್ ಅವರು ಕೊಡ್ಲಿ, ಯಾರು ಕೊಡ್ಲಿ, ಎಡಿಎಂಕೆ ಕೊಡ್ಲಿ, ಎಡಿಎಂಕೆ ಕೊಡ್ಲಿ, ಯಾರು ಡಿಎಂಕೆ ಕೊಡ್ಲಿ, ಯಾರೇ ಕೊಡ್ಲಿ, ಅವ್ರ ಹತ್ರ ದುಡ್ಡಿಸ್ಕೊಂಡು ಆದ್ರೆ ಒಬ್ಬ ಪ್ರಜ್ಞಾವಂತ ಮತದಾರರು ಏನು ಮಾಡಬೇಕೋ ಅದನ್ನ ಈ ಒಂದು ಚುನಾವಣೆಯಲ್ಲಿ ಮಾಡಿರುವಂಥದ್ದು. ಸೊ ಸದ್ಯಕ್ಕೆ ಈಗ ವಿಜಯ್ ಅವರು ಜನರ ಮನಸ್ಸನ್ನ ಗೆದ್ದಿದ್ದಾರೆ, ಸಿಎಂ ಪಟ್ಟವನ್ನು ಕೂಡ ಅಲಂಕರಿಸಿದ್ದಾರೆ. ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತಾರ, ಇದು ಬಹಳ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಚುನಾವಣೆ ಬರುವುದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಘೋಷಣೆಗಳನ್ನ ಮಾಡಿಬಿಡ್ತಾರೆ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಡ್ತಾರೆ. ಕರ್ನಾಟಕದಲ್ಲಿ ಹೇಗೆ ಘೋಷಣೆಗಳನ್ನ ಮಾಡಿದ್ರು ಅದೇ ರೀತಿ ತಮಿಳುನಾಡಲ್ಲೂ ಕೂಡ ವಿಜಯ್ ಅವರು ಒಂದಷ್ಟು ಘೋಷಣೆಗಳನ್ನ ಕೂಡ ಮಾಡಿರುವಂಥದ್ದು, ಒಂದಷ್ಟು ಭರವಸೆಗಳನ್ನ ಕೊಟ್ಟಿರುತ್ತದೆ. ಆ ಭರವಸೆಗಳನ್ನ ಈಡೇರಿಸ್ತಾರ ಇಲ್ವಾ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಏನಾದರೂ ಆ ಭರವಸೆಗಳನ್ನ ತಾವು ಕೊಟ್ಟ ಮಾತಿನಂತೆ ಏನಾದರೂ ವಿಜಯ್ ಅವರು ನಡ್ಕೊಂಡ್ರೆ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಕೂಡ ಅವರಿಗೆ ಮತ್ತಷ್ಟು ಬಲ ನೀಡೋದ್ರಲ್ಲಿ, ಮತ್ತಷ್ಟು ಸೀಟ್ಗಳನ್ನ ಗೆಲ್ಲೋದ್ರಲ್ಲಿ ಅಚ್ಚರಿಯೇ ಇಲ್ಲ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.